ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಬುಕ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಪೇಪರ್ 8ಅಲ್ಲಿ ನಿಮಗೆ ಬಯೋಕೆಮಿಕಲ್ ಟೆಕ್ನಿಕ್ಸ್ ಅಂತ ಇದೆ. ಪೇಪರ್ ಕ್ರೊಮಟೋಗ್ರಫಿ ಇರ್ಬೋದು, ಅಥವಾ ಎಲೆಕ್ಟ್ರೋಫಾರೆಸಿಸ್ ಇರ್ಬೋದು, TLC ಇರ್ಬೋದು. ಅದರದ್ದು ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನು ನೀವು ಓದಬೇಕು ಅಂತ ಇದೆ. ಹಾಗಾಗಿ ಅದರಲ್ಲಿ ಒಂದು ಥಿನ್ ಲೇಯರ್ ಕ್ರೊಮಟೋಗ್ರಫಿ ಅಥವಾ TLC ಅಂತ ಏನು ಹೇಳ್ತೀವಿ, ಅದರದ್ದು ಇವತ್ತು ನಾನು ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪೇಪರ್ 8 ಅಂತ ಕೊಟ್ಟರೆ, ಬಯೋಕೆಮಿಸ್ಟ್ರಿ ಅಂತ ಕೊಟ್ಟರೆ, ಎಲ್ಲ ವೀಡಿಯೋಸು ಆ ಚಾಪ್ಟರ್ ಸಬ್ಜೆಕ್ಟಲ್ಲಿ ಮಾಡಿರುವಂಥ ಎಲ್ಲ ವೀಡಿಯೋಸು ನಿಮಗೆ ಅಟ್ ಎ ಟೈಮ್ ಒಂದೇ ಜಾಗದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹೋಗಿ ವಿಸಿಟ್ ಮಾಡಿ, ಶೇರ್ ಮಾಡಿ. ಸೊ ಕ್ರೊಮಟೋಗ್ರಫಿ ಇಸ್ ಎ ಲ್ಯಾಬ್ರೇಟರಿ ಟೆಕ್ನಿಕ್ ಫಾರ್ ದ ಸಪ್ರೇಷನ್ ಆಫ್ ಮಿಕ್ಸ್ಚರ್. ಈಗ ನಾವು ಕೆಮಿಸ್ಟ್ರಿನಲ್ಲಿ ಬಯೋಕೆಮಿಸ್ಟ್ರಿ ಟೆಕ್ನಿಕ್ಸ್ ಅಂತ ತಗೊಂಡ್ರೆ, ಬಯೋಕೆಮಿಕಲ್ ಟೆಕ್ನಿಕ್ಸ್ ಅಂತ ತಗೊಂಡ್ರೆ, ಕೆಲವೊಂದು ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಸಪ್ರೇಷನ್ ಮಾಡೋದಕ್ಕೆ ಅಥವಾ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂಥದ್ರಲ್ಲಿ ಒಂದು ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಕ್ರೊಮಟೋಗ್ರಫಿಕ್ ಟೆಕ್ನಿಕ್ ಅಂತ ಕರಿತೀವಿ. ಈ ಕ್ರೊಮಟೋಗ್ರಫಿಕ್ ಟೆಕ್ನಿಕಲ್ಲಿ ನನಗೆ 2 ಇಂಪಾರ್ಟೆಂಟ್ ಫೇಸ್ ಇರುತ್ತೆ. ಒಂದಕ್ಕೆ ನಾನು ಮೊಬೈಲ್ ಫೇಸ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಸ್ಟೇಷನರಿ ಫೇಸ್ ಅಂತ ಹೇಳ್ತೀನಿ. ಮೊಬೈಲ್ ಫೇಸ್ ಏನಾಗುತ್ತೆ ಅಂತಂದರೆ ಮೂವ್ ಆಗ್ತಾ ಇರುತ್ತೆ. ಅದರೊಳಗಡೆ ನಂದು ಯಾವುದು ಸಪ್ರೇಷನ್ ಮಾಡಬೇಕು ಅಥವಾ ಯಾವುದು ಐಡೆಂಟಿಫೈ ಮಾಡಬೇಕೋ ಆ ಕಾಂಟೆಂಟು ಅದರೊಳಗಡೆ ಇರುತ್ತೆ. ಇನ್ನೊಂದು ಏನಾಗಿರುತ್ತೆ ಅಂದರೆ ಅದು ಮೂವ್ ಆಗಲ್ಲ, ಸ್ಟೇಷನರಿ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಈ ಮಿಕ್ಸ್ಚರ್ ಏನು ಮಾಡ್ತೀವಿ ಅಂತಂದರೆ, ನಾವು ಸ್ಟೇಷನರಿ ಫೇಸ್ ಒಳಗಡೆ ನಮ್ಮ ಮೇಲ್ಗಡೆಯಿಂದ ಏನು ಮಾಡ್ತೀನಿ, ಮೊಬೈಲ್ ಫೇಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಾಕ್ದಾಗ ಏನಾಗುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ ಅಬ್ಸರ್ಪ್ಷನ್, ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್, ಏನಾಗ್ತಾ ಹೋಗುತ್ತೆ ಅಂದರೆ ಮೊಬೈಲ್ ಫೇಸಲ್ಲಿ ಅದು ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸ್ಟಿಟ್ಯೂಯೆಂಟ್, ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇಸ್ ದೆಮ್. ಸೊ ಅದೇನಾಗುತ್ತೆ ಅಂದರೆ, ಒಂದು ಮೊಬೈಲ್ ಫೇಸ್ ಇದೆ, ಆ ಮೊಬೈಲ್ ಫೇಸ್ಗೆ ಅದು ಏನು ಮೂವ್ ಆಗ್ತಾ ಇಲ್ಲ. ಮೇಲ್ಗಡೆಯಿಂದ ಒಂದು ಸ್ಟೇಷನರಿ ಫೇಸ್ ಇದೆ, ಅದು ಹಾಗೆ ಇದೆ, ಏನು ಮೂವ್ ಆಗ್ತಿಲ್ಲ. ಅದು ಮೇಲ್ಗಡೆಯಿಂದ ಏನು ಮಾಡ್ತೀನಿ, ನಾನು ಮೊಬೈಲ್ ಫೇಸ್ನ ಹಾಕ್ತೀನಿ. ಮೊಬೈಲ್ ಫೇಸ್ ಯೂಶಲಿ ಸೊಲ್ಯೂಷನ್ ಇರುತ್ತೆ, ಅದು ಟ್ರಾವೆಲ್ ಆಗ್ತಾ ಬರುತ್ತೆ. ಹೇಗೆ ಟ್ರಾವೆಲ್ ಆಗುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ ಅಬ್ಸಾರ್ಪ್ಷನ್. ಸೊ ಆ ಸ್ಟೇಷನರಿ ಫೇಸ್ ಏನಿದೆಯಲ್ಲ, ಅದರಲ್ಲಿರುವಂಥ ಮೆಟೀರಿಯಲ್ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್, ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇಸ್ ದಿ ಗಿವನ್ ಸ್ಯಾಂಪಲ್. ಅದು ಬೇರೆ ಬೇರೆ ಡಿಸ್ಟೆನ್ಸ್ಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಆ ಡಿಸ್ಟೆನ್ಸು ಎಷ್ಟು ಟ್ರಾವೆಲ್ ಆಗಿದೆ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಇದು ಯಾವುದು ಅಂತ ಐಡೆಂಟಿಫೈ ಮಾಡಿ ಅಥವಾ ಸಪ್ರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸಪ್ರೇಷನ್ ಬೇಸ್ಡ್ ಆನ್ ಡಿಫರೆನ್ಷಿಯಲ್ ಪಾರ್ಟಿಷನ್ ಬಿಟ್ವೀನ್ ದಿ ಮೊಬೈಲ್ ಆ್ಯಂಡ್ ಎ ಸ್ಟೇಷನರಿ ಫೇಸ್. ಸೊ ಎಷ್ಟು ಮೂವ್ ಆಗಿದೆ ಆ ಬೇಸಿಸ್ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ ಅಂತಂದರೆ, TLCನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಅಥವಾ RF ಫ್ಯಾಕ್ಟರ್ ಅಂತ ಹೇಳ್ತಾರೆ, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. The purpose of chromatography is to separate the component of the mixture for later use and thus a form of purification. ಒಂದು ಸಪ್ರೇಷನ್ ಫಸ್ಟು ಐಡೆಂಟಿಫೈ ಮಾಡೋದು, ಸಪ್ರೇಷನ್ ಮಾಡೋದು, ಪ್ಯೂರಿಫಿಕೇಷನ್ ಮೆಥಡ್ಗೆ ಎಲ್ಲದಕ್ಕೂ ನಾವೇನು ಮಾಡ್ತೀವಿ, ಕ್ರೊಮಟೋಗ್ರಫಿ ಯೂಸ್ ಮಾಡ್ತೀವಿ. ಯಾವ ಪ್ರಿನ್ಸಿಪಲ್ ಮೇಲೆ ಅಂದರೆ, ಡಿಫರೆನ್ಷಿಯಲ್ ಪಾರ್ಟಿಷನ್ ಬಿಟ್ವೀನ್ ದಿ ಮೊಬೈಲ್ ಆ್ಯಂಡ್ ಎ ಸ್ಟೇಷನರಿ ಫೇಸ್. ಆ ಬೇರೆ ಅದೇನಾಗ್ತಾ ಹೋಗ್ತಾ ಹೋಗುತ್ತೆ. ಬೇರೆ ಬೇರೆ ಟೈಪ್ ಆಫ್ ಕ್ರೊಮಟೋಗ್ರಫಿ ಇದೆ, ಆದರೆ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಥಿನ್ ಲೇಯರ್ ಕ್ರೊಮಟೋಗ್ರಫಿ, TLC ಅಂತ ಕರಿತೀವಿ. TLC is a type of planar chromatography. It is routinely used by the researcher in the field of phytochemicals, biochemistry, so forth, to identify the component in a compound mixture like a alkali, phospholipids, amino acids. It is a semi-qualitative method consisting of analysis. High performance thin layer chromatography is more sophisticated and more precise quantitative version. ಸೊ ಈ ಥಿನ್ ಲೇಯರ್ ಕ್ರೊಮಟೋಗ್ರಫಿನಲ್ಲಿ ಏನು ಮಾಡ್ತೀವಿ ಅಂದರೆ, ಇಟ್ಸ್ ಎ ಪ್ಲೇನಾರ್ ಕ್ರೊಮಟೋಗ್ರಫಿ. ನಾನು ಮುಂಚೆನೇ ಹೇಳಿದಂಗೆ ಕ್ರೊಮಟೋಗ್ರಫಿ ಯಾವ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ಡಿಫ್ರೆನ್ಷಿಯಲ್ ಪಾರ್ಟಿಷನ್ ಬಿಟ್ವೀನ್ ದಿ ಮೊಬೈಲ್ ಆ್ಯಂಡ್ ಎ ಸ್ಟೇಷನರಿ ಫೇಸ್, ಆ ಬೇಸಿಸ್ ಮೇಲೆ ಆಗುತ್ತೆ. ಸೊ ಹಾಗಾಗಿ ಬಯೋಕೆಮಿಕಲ್ ಕಾಂಪೋನೆಂಟ್ಸ್ ಇರ್ಬೋದು, ಆಲ್ಕಲೈಡ್ಸ್ ಇರ್ಬೋದು, ಫಾಸ್ಫೋಲಿಪಿಡ್ಸ್ ಇರ್ಬೋದು, ಅಮೈನೋ ಆಸಿಡ್ಸ್ ಇರ್ಬೋದು, ಇದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ, ಸಪ್ರೇಟ್ ಮಾಡೋದಕ್ಕೆ, ಪ್ಯೂರಿಫೈ ಮಾಡೋದಕ್ಕೆ ಈ ಮೆಥಡ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ಅಪ್ಲಿಕೇಶನು ಅದು ಆಗಿರುತ್ತೆ. ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ಲೈಕ್ ಐ ಆಲ್ರೆಡಿ ಟೋಲ್ಡ್ ಯು, ಕ್ರೊಮಟೋಗ್ರಫಿಕ್ ಮೆಥಡಲ್ಲಿ ಏನಿದೆ ಅಂತಂದರೆ, ಪ್ರಿನ್ಸಿಪಲ್ ಆಫ್ ಸಪರೇಷನ್, ಡಿಫರೆನ್ಷಿಯಲ್ ಅಬ್ಸಾರ್ಪ್ಷನ್, ಡಿಫರೆನ್ಷಿಯಲ್ ಪಾರ್ಟಿಷನ್ ಮೆಥಡ್ ಮೇಲೆ
ನಾವು ಏನಾಗುತ್ತೆ ಅಂತ ಮಾಡ್ತಾ ಹೋಗ್ತೀವಿ. ಪ್ರಿನ್ಸಿಪಲ್ ಆಫ್ ಸಪರೇಷನ್ ಡಿಪೆಂಡ್ಸ್ ಅಪಾನ್ relative affinity of the compound towards a stationary and a mobile phase. The compound under the influence of the mobile phase travel over the surface of the stationary phase. During this movement, the component with a higher affinity to stationary phase travels slowly while other travel faster. ಸೊ ನನಗೆ ಈಗ ಮೊಬೈಲ್ ಫೇಸ್ ಇದೆ, ಅದು ಮೂವ್ ಆಗ್ತಾ ಇಲ್ಲ. ಸ್ಟೇಷನರಿ ಫೇಸ್ ಮಾತ್ರ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸ್ಟೇಷನರಿ ಫೇಸ್ ಹೇಗೆ ಮೂವ್ ಆಗುತ್ತೆ ಇನ್ನು ಮೊಬೈಲ್ ಫೇಸ್ ಇದೆಯಲ್ಲ ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ TLC ಅಂತ ಕರಿತೀವಿ. ಇದು ಹೇಗೆ ಅಂತಂದರೆ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಹೈಯರ್ ಅಫಿನಿಟಿ ಟುವರ್ಡ್ಸ್ ದಿ ಸ್ಟೇಷನರಿ ಫೇಸ್. ಅವೇನಾಗುತ್ತೆ, ದೇ ಮೂವ್ ಫಾಸ್ಟರ್. ಯಾವುದು ಈಗ ಮೊಬೈಲ್ ಫೇಸಲ್ಲಿ ಮೂವ್ ಆಗ್ತಾ ಇರುತ್ತೆ, ಯಾವುದು ಸ್ಟೇಷನರಿ ಫೇಸ್ಗೆ ಅಫಿನಿಟಿ ಜಾಸ್ತಿ ಇರುತ್ತಲ್ಲ ಅದೇನಾಗುತ್ತೆ ತುಂಬ ಸ್ಲೋ ಟ್ರಾವೆಲ್ ಮಾಡುತ್ತೆ. ಯಾವುದು ಇರಲ್ವೋ ಅವು ಏನಾಗುತ್ತೆ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. Thus, a separation of the compound in the mixture is achieved. Once a separation occurs, the individual components are visualized as a spot at a respective level of the travel on the plate. Their nature or the character are identified by means of a suitable detection techniques. ಸಪ್ರೇಷನ್ ಮಾಡಿ ಡಿಟೆಕ್ಷನ್ ಟೆಕ್ನಿಕಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇದಕ್ಕೆ ನನಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಏನೇನು ಅಂತಂದರೆ TLC ಪ್ಲೇಟ್ ಬೇಕು, TLC ಚೇಂಬರ್ ಬೇಕು, ಮೊಬೈಲ್ ಫೇಸ್ ಬೇಕು, ಫಿಲ್ಟರ್ ಪೇಪರ್ ಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಕಾಂಪೊನೆಂಟ್ ಏನಂದರೆ TLC ಪ್ಲೇಟ್. ನಾವು ಪ್ಲೇಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ನಾನು ಹೇಳ್ದಂಗೆ 2 ಫೇಸ್ ಬೇಕು, ಒಂದು ಮೊಬೈಲ್ ಫೇಸ್ ಬೇಕು, ಇನ್ನೊಂದು ಸ್ಟೇಷನರಿ ಫೇಸ್ ಬೇಕು. TLC ಪ್ಲೇಟ್ ಏನಿರುತ್ತಲ್ಲ ಅದನ್ನು ನಾವು ಸ್ಟೇಷನರಿ ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಯೂಶಲಿ ನಾವೇನು ಮಾಡ್ತೀವಿ, ಪ್ಲೇಟ್ ಥರ ಪ್ರಿಪೇರ್ ಮಾಡ್ತೀವಿ. ಅದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಮೆಟೀರಿಯಲ್ ಆಗಿರ್ಬೋದು. ಆ ಮೆಟೀರಿಯಲ್ ಮೇಲೆ ನಾವೇನು ಮಾಡ್ತೀವಿ, ಥಿನ್ ಕೋಟ್ ಆಫ್ ಸ್ಟೇಷನರಿ ಫೇಸ್ ಏನಿರುತ್ತಲ್ಲ ಅದನ್ನು ಅಪ್ಲೈ ಮಾಡ್ತೀವಿ ಆನ್ ದಿ ಸರ್ಫೇಸ್. ಯೂನಿಫಾರ್ಮ್ ಆಗಿ ಅದನ್ನು ನಾವು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಆ ಸ್ಟೇಷನರಿ ಫೇಸ್ ಮೇಲೆ ಯೂನಿಫಾರ್ಮ್ ಥಿಕ್ನೆಸ್ ಆ್ಯಂಡ್ ಫೈನ್ ಪಾರ್ಟಿಕಲ್ ಸೈಜ್ ಇರುವಂಥದ್ದು. ಯೂಶಲಿ ಸಿಲಿಕಾ ಮತ್ತು ಅಲ್ಯೂಮಿನಾ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮೇಕ್ ಎ ಸ್ಲರಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕವರ್ ವಿತ್ ಅ ಪ್ಲೇಟ್. ಈಸಿ ಚೀಪೆಸ್ಟ್ ಆಗಿರುವಂಥದ್ದು ರೆಡಿಮೇಡಾಗೂ ಸಿಗುತ್ತೆ ನಮಗೆ. ಕಮರ್ಷಿಯಲಿ TLC ಪ್ಲೇಟ್ಸ್ ಆರ್ ಅವೈಲೇಬಲ್. ನಾವೇ ಮಾಡ್ಕೋತೀವಿ ಅಂದರೆ ಪ್ಲಾಸ್ಟಿಕ್ ಥಿನ್ ಸ್ಲೈಸ್ನ ತೊಗೋಬೋದು, ಇಲ್ಲಾಂದರೆ ಗ್ಲಾಸ್ ಸ್ಲೈಸ್ನ ತೊಗೊಂಡು ಅದ್ರ ಮೇಲೆ ಥಿನ್ ಲೇಯರ್ ಏನು ಮಾಡ್ತಾರೆ ಹಾಕ್ತಾ ಹೋಗ್ತಾರೆ. TLC ಚೇಂಬರ್, ಎರಡನೇದು TLC ಚೇಂಬರ್ ಬೇಕು. ಈ TLC ಪ್ಲೇಟ್ ಅದನ್ನು ನಾವೇನಂತ ಕರಿತೀವಿ, ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಅದನ್ನು ಹಾಕ್ಬಿಟ್ಟು ಅದನ್ನು ಮೊಬೈಲ್ ಫೇಸ್ ಒಳಗಡೆ ಇಡಬೇಕು. ಸೊ ಅದು ಇಡೋದಕ್ಕೆ ನನಗೊಂದು ಚೇಂಬರ್ ಬೇಕು, ಒಂದು ಯೂನಿಟ್ ಬೇಕು. ಅದಕ್ಕೆ ನಾನು ಏನಂತ ಕರಿತೀನಿ, TLC ಚೇಂಬರ್ ಅಂತ ಕರಿತೀನಿ. ಯೂಶಲಿ ಈ TLC ಚೇಂಬರಲ್ಲಿ ನಿಮಗೆ ಏನಾಗಿರುತ್ತೆ ಅಂದರೆ ಸಾಲ್ವೆಂಟ್ ಇರುತ್ತೆ. ಸೊ ಆ ಸಾಲ್ವೆಂಟ್ ಏನಾಗ್ತಾ ಇರುತ್ತೆ, ಮೂವ್ ಆಗಬೇಕು ನಿಮ್ಮದು TLC ಪ್ಲೇಟ್ನ ಇಟ್ಟಾಗ. ಸೊ ಆ ಚೇಂಬರ್ಗೆ ನಾವೇನಂತೀವಿ, TLC ಚೇಂಬರ್ ಅಂತ ಕರಿತೀವಿ. ಇದು ಯೂಶಲಿ ನಾವು ಯಾವ ಸಾಲ್ವೆಂಟ್ನ ತೊಗೊಳ್ತೀವಲ್ಲ, ಸಾಲ್ವೆಂಟ್ ಯೂಶಲಿ ಏನಾಗಿರುತ್ತೆ ಅಂದರೆ ಹೈಲಿ ಎವಾಪರೇಟೆಡ್ ಇರುತ್ತೆ. ಹಾಗಾಗಿ ಅದನ್ನು ಆಗದೇ ಇರಲಿ ಅಂತ ಅದನ್ನು ಕ್ಲೋಸ್ ಮಾಡೋಕ್ಕೆ, ಏರ್ ಟೈಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಮೊಬೈಲ್ ಫೇಸ್ ಬೇಕು. ಇದು ಸಾಲ್ವೆಂಟ್ ಮಿಕ್ಸ್ಚರ್ ಯೂಸ್ ಮಾಡುವಂಥದ್ದು. ಅದನ್ನು ನಾವೇನು ಮಾಡ್ತೀವಿ, TLC ಪ್ಲೇಟ್ನ TLC ಚೇಂಬರಲ್ಲಿ ಇಟ್ಬಿಟ್ಟು ಈ ಸಾಲ್ವೆಂಟ್ನ ಹಾಕ್ತೀವಿ. ಅಗೇನ್ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಇರುತ್ತೆ. ಇಟ್ಸ್ ಎ ಮೊಬೈಲ್ ಫೇಸ್. ಡಿಪೆಂಡಿಂಗ್ ಅಪಾನ್ ದಿ ಡಿಫ್ರೆನ್ಷಿಯಲ್ ಪಾರ್ಟಿಷನ್ ಅವು ಮೂವ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನನಗೇನಾಗುತ್ತೆ, TLC ಫೇಸು ಬರ್ತಾ ಹೋಗುತ್ತೆ. ಈ ಚೇಂಬರ್ ಒಳಗಡೆ ಮಾಯಿಶ್ಚರ್, ಬಿಕಾಸ್ ನಾನು ಏರ್ ಟೈಟ್ ಮಾಡಿರ್ತೀನಿ, ನಿಮ್ಮ ಕಾಂಪೌಂಡ್ಸ್ ಎಲ್ಲ ಹೈಲಿ ಎವಾಪರೇಟೆಡ್ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಮೊಬೈಲ್ ಫೇಸ್ನ ಮಾಯಿಶ್ಚರ್ ಇಡೋದಕ್ಕೋಸ್ಕರನೇ ನಾನೇನು ಮಾಡ್ತೀನಿ, ಒಂದು ಫಿಲ್ಟರ್ ಪೇಪರಲ್ಲಿ ಡ್ರೈ ಮಾಡಿ ವಾಟ್ರಲ್ಲಿ ವೆಟ್ ಮಾಡಿ ಅದನ್ನೇನು ಮಾಡಿರ್ತೀನಿ, ಸ್ಟೇಷನರಿ ಫೇಸ್ ಒಳಗಡೆ ಹಾಕಿರ್ತೀನಿ ಟು ಮೇಂಟೈನ್ ದಿ ಮಾಯಿಶ್ಚರ್. ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ನನಗೆ ಈ 4 ಕಾಂಪೊನೆಂಟು ಬೇಕಾಗತ್ತೆ. TLC ಪ್ಲೇಟು, TLC ಚೇಂಬರು, ಮೊಬೈಲ್ ಫೇಸು, ಫಿಲ್ಟರ್ ಪೇಪರ್ ಬೇಕಾಗತ್ತೆ. ಈಗ ನೋಡಿ ಈ ರೀತಿಯಾಗಿ ಇರುತ್ತೆ ನಿಮ್ಮದು ಆ ಯೂನಿಟ್ ಏನಿದೆಯಲ್ಲ, ಅದಕ್ಕೆ ನಾವು TLC ಚೇಂಬರ್ ಅಂತ ಹೇಳ್ತೀವಿ. TLC ಪ್ಲೇಟ್ನ ಹಾಕಿದ್ದೀವಿ, ಕೊನೆಗೆ ಕೆಳಗಡೆ ಏನು ಮಾಡಿದ್ದೀವಿ, ನಾವು ಸಾಲ್ವೆಂಟ್ನ ಹಾಕಿದ್ದೀವಿ. ದಟ್ ವಿಲ್ ಬಿ ಯುವರ್ ಮೊಬೈಲ್ ಫೇಸ್. ಸೊ ಈ 4 ಕಾಂಪೊನೆಂಟು ನಿಮಗೆ ಬೇಕಾಗತ್ತೆ. TLC ಚೇಂಬರ್ ಬೇಕು, ಚೇಂಬರ್ ಒಳಗಡೆ TLC ಪ್ಲೇಟ್ ಇಡ್ತೀವಿ. ಪ್ಲೇಟ್ನ ನಾವು ರೆಡಿ ಮಾಡಿರ್ತೀವಿ. ಮೊಬೈಲ್. ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ.
ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋದು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಪೇಪರ್ 8ಅಲ್ಲಿ ನಿಮಗೆ ಬಯೋಕೆಮಿಕಲ್ ಟೆಕ್ನಿಕ್ಸ್ ಅಂತ ಇದೆ. ಪೇಪರ್ ಕ್ರೊಮಟೋಗ್ರಫಿ ಇರ್ಬೋದು, ಅಥವಾ ಎಲೆಕ್ಟ್ರೋಫಾರೆಸಿಸ್ ಇರ್ಬೋದು, TLC ಇರ್ಬೋದು. ಅದರದ್ದು ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನು ನೀವು ಓದಬೇಕು ಅಂತ ಇದೆ. ಹಾಗಾಗಿ ಅದರಲ್ಲಿ ಒಂದು ಥಿನ್ ಲೇಯರ್ ಕ್ರೊಮಟೋಗ್ರಫಿ ಅಥವಾ TLC ಅಂತ ಏನು ಹೇಳ್ತೀವಿ, ಅದರದ್ದು ಇವತ್ತು ನಾನು ಪ್ರಿನ್ಸಿಪಲ್ ಮತ್ತು ಅಪ್ಲಿಕೇಶನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪೇಪರ್ 8 ಅಂತ ಕೊಟ್ಟರೆ, ಬಯೋಕೆಮಿಸ್ಟ್ರಿ ಅಂತ ಕೊಟ್ಟರೆ, ಎಲ್ಲ ವೀಡಿಯೋಸು ಆ ಚಾಪ್ಟರ್ ಸಬ್ಜೆಕ್ಟಲ್ಲಿ ಮಾಡಿರುವಂಥ ಎಲ್ಲ ವೀಡಿಯೋಸು ನಿಮಗೆ ಅಟ್ ಎ ಟೈಮ್ ಒಂದೇ ಜಾಗದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹೋಗಿ ವಿಸಿಟ್ ಮಾಡಿ, ಶೇರ್ ಮಾಡಿ. ಯೂಸ್ ಮಾಡ್ತಾ ಹೋಗ್ತೀವಿ. ಪ್ರೊಸೀಜರ್ ಹೇಗಿರುತ್ತೆ? ದ ಸ್ಟೇಷನರಿ ಫೇಸ್ ಇಸ್ ಅಪ್ಲೈಡ್ ಆನ್ ಟು ದಿ ಪ್ಲೇಟ್ ಯೂನಿಫಾರ್ಮ್ಲಿ ಆ್ಯಂಡ್ ಅಲೋಡ್ ಟು ಡ್ರೈ ಆ್ಯಂಡ್ ಸ್ಟೆಬಿಲೈಸ್. With a pencil, a thin mark is made at the bottom of the plate to apply the sample spots. Then the sample solutions are applied on the spot marked on the line in equal distances. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಆ ಪ್ಲೇಟ್ನ ರೆಡಿ ಆಗಿದೆ, ಪ್ಲೇಟಲ್ಲಿ ಏನು ಮಾಡ್ತೀವಿ, ಎರಡು ಕಡೆಗೂ ಮಾರ್ಕ್ ಮಾಡ್ಕೊಳ್ತೀವಿ. ಅಪ್ಪರಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ತೀವಿ, ಲೋಯರಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ತೀವಿ. ಎಲ್ಲಿ ಲೋಯರ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಈಕ್ವಿ ಡಿಸ್ಟೆನ್ಸಲ್ಲಿ ನಾವೇನು ಮಾಡ್ತೀವಿ, ಒಂದೊಂದು ಸ್ಪಾಟ್ನ ನೋಡ್ಕೊಳ್ತೀವಿ. ಸೊ ನಾನು ಯಾವುದನ್ನು ಸಪ್ರೇಟ್ ಮಾಡಬೇಕು ಅಂತ ಇದ್ದೀನಲ್ಲ, TLCನಲ್ಲಿ ಅಪ್ಲೈ ಮಾಡಬೇಕು ಅಂತಿದ್ದೀನಲ್ಲ, ಆ ಸ್ಪಾಟ್ ಇಡುವಂಥ ಜಾಗನ ಯೂನಿಫಾರ್ಮ್ ಡಿಸ್ಟೆನ್ಸಲ್ಲಿ ನಾನು ನನ್ನ ಪ್ಲೇಟ್ ಒಳಗಡೆ ಅರೇಂಜ್ ಮಾಡ್ಕೊಳ್ತೀನಿ. ಅದಾದಮೇಲೆ ಕೆಪಿಲರಿ ಟ್ಯೂಬ್ ತೊಗೊಂಡು ನಂದು ಸ್ಯಾಂಪಲ್ ಏನಿದೆಯಲ್ಲ, ಸ್ಯಾಂಪಲನ್ನು ನಾನು ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ ಎ ಪ್ರಾಪರ್ ಸಾಲ್ವೆಂಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು make a solution of this compound that I have to analyze, and I am going to put that as a spot. ಈಕ್ವಿಡಿಸ್ಟೆನ್ಸ್ ಸ್ಪಾಟಲ್ಲಿ ನಾನು ಅದನ್ನು ಹಾಕ್ತಾ ಹೋಗ್ತೀನಿ. ಸೊ ಎಷ್ಟು ಚಿಕ್ಕದಾಗಿ ಹಾಕ್ತೀನಿ ಅಂತಂದರೆ, ಕೆಪಿಲರಿ ಟ್ಯೂಬ್ ಏನಿರ್ತಲ್ಲ, ಕೆಪಿಲರಿ ಟ್ಯೂಬ್ ಅಷ್ಟು ತೊಗೊಂಡು ಅದರಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಅದನ್ನು ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ ಟು ದಿ TLC ಚೇಂಬರ್. ಯಾವುದನ್ನು ನಂದು ಪ್ಲೇಟು, ಆ ಪ್ಲೇಟಲ್ಲಿ ಆಲ್ರೆಡಿ ನಾನು ಸ್ಪಾಟ್ನ ನಾನು ಯಾವುದನ್ನು ಐಡೆಂಟಿಫೈ ಮಾಡಬೇಕು ಅಂತ ಇದ್ದೀನಿ ಅದನ್ನು ಸ್ಪಾಟ್ನ ನಾನು ಅಲ್ಲಿ ಹಾಕ್ಕೊಳ್ತೀನಿ. ಅದನ್ನು ಮಾಯಿಶ್ಚರ್ ಮಾಡ್ತೀನಿ ಫಿಲ್ಟರ್ ಪೇಪರಲ್ಲಿ. Now the plate is prepared with a sample spotting and placed in TLC chamber so that the side of the plate with the sample lie facing the mobile face. Then chamber is closed with a lid. ಅದಾದಮೇಲೆ ಏನು ಮಾಡ್ತೀನಿ ನಾನು, ಈಗ ಪ್ಲೇಟ್ ರೆಡಿ ಆಗಿದೆ, ಸ್ಪಾಟ್ ಹಾಕಿದ್ದೀನಿ, TLC ಚೇಂಬರ್ ಒಳಗಡೆ ಏನು ಮಾಡಿದ್ದೀನಿ, ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ TLC ಚೇಂಬರಲ್ಲಿ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಯಾವ ಸಾಲ್ವೆಂಟ್ ಇದೆಯಲ್ಲ, ಮೊಬೈಲ್ ಫೇಸ್ ಯಾವುದಿದೆಯಲ್ಲ, ಅದು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನಾನು ಪ್ಲೇಟ್ನೂ ಹಾಕ್ತೀನಿ, ಹಾಕ್ಬಿಟ್ಟು ಏನು ಮಾಡ್ತೀನಿ, ನಾನು ಕ್ಲೋಸ್ ಮಾಡ್ತೀನಿ. The plate is immersed such that the sample spot are well above the mobile face but not immersed in the solvent shown in the picture for the development. The allow sufficient time for the development of this spot. ನಾವೇನು ಮಾಡಬೇಕು, ನನ್ನ ಮೇಲ್ಗಡೆ ಒಂದು ಮಾರ್ಕ್ ಮಾಡಿರ್ತೀನಿ. ಆ ಮಾರ್ಕ್ ಆಗೋ ತನಕ ನೀವೇನು ಮಾಡಬೇಕಾಗತ್ತೆ, ನಿಮ್ಮದು ಸಾಲ್ವೆಂಟು ಮೂವ್ ಆಗೋ ತನಕ ನಾನು ಕಾಯಬೇಕಾಗತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಮೂವ್ ಆಗುತ್ತಲ್ಲ, ಮ್ಯಾಕ್ಸಿಮಮ್ ಮೇಲ್ಗಡೆನೂ ನಾನೊಂದು ಮಾರ್ಕ್ ಮಾಡಿರ್ತೀನಿ. ಅಲ್ಲಿ ತನಕ ನೀವೇನು ಮಾಡಬೇಕಾಗತ್ತೆ, ಯು ಆರ್ ಗೋಯಿಂಗ್ ಟು ವೆಯ್ಟ್, ಯು ಆರ್ ಗೋಯಿಂಗ್ ಟು ಅಲೋ ಯುವರ್ ಸಾಲ್ವೆಂಟ್ ಟು ಮೂವ್ ಫ್ರಮ್ ಲೋಯರ್ ಮಾರ್ಕ್ ಟು ಹೈಯರ್ ಮಾರ್ಕ್. ಎಲ್ಲಿ ಹೈಯರ್ ಮಾರ್ಕ್ ಬಂತಲ್ಲ, ಇಮಿಡಿಯೇಟ್ಲಿ ಐ ಹ್ಯಾವ್ ಟು ಟೇಕ್ ಇಟ್ ಔಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸಿ ಅಂಡರ್ UV chamber, or I can also use the iodine spots. ಸೊ ಅಗೇನ್ ನನಗೀಗ TLC ಅಂತ ಹೇಳಿದ್ನಲ್ಲ, ಅದರ ಸಫಿಸ್ಟಿಕೇಟೆಡ್ ಮ್ಯಾನರಲ್ಲೂ ಮಾಡ್ಕೋಬೋದು, ಈಸಿ ಮ್ಯಾನರಲ್ಲೂ ನಾನು ಮಾಡ್ಕೋಬೋದು. UV ಚೇಂಬರ್ ಇಸ್ ಅಗೇನ್ ಎಕ್ಸ್ಪೆನ್ಸಿವ್. ಹಾಗಾಗಿ UV ಚೇಂಬರಲ್ಲಿ ಇಟ್ಕೊಂಡ್ರೆ ನನಗೆ ಎಲ್ಲೆಲ್ಲಿ ಸ್ಪಾಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ನಂದು ಒರಿಜಿನಲಿ ನಂದು ಕಂಪ್ಲೀಟ್ಲಿ ಸಾಲ್ವೆಂಟ್ ಎಷ್ಟು ಮೂವ್ ಆಗಿದೆ ಅಂತ ನನಗೆ ಸಾಲ್ವೆಂಟ್ ಫ್ರಂಟು ಹೈಯೆಸ್ಟ್ ನಾನು ತೊಗೊಂಡಿರ್ತೀನಿ. ಜೊತೆಗೆ ನನ್ನ ಸ್ಪಾಟ್ಗಳು ಎಲ್ಲೆಲ್ಲಿದೆ ಅಂತ ನನಗೆ ಐಡೆಂಟಿಫೈ ಮಾಡಿಕೊಂಡು ಅವೆರಡು ಡಿಸ್ಟೆನ್ಸ್ ನೋಡ್ಕೊಳ್ತೀನಿ. ನನ್ನ ಹತ್ರ UV ಚೇಂಬರ್ ಇಲ್ಲ ಅಂದರೆ ಅದೇನು ಆ ಸ್ಪಾಟ್ನ ತೆಗೆದು TLC ಪ್ಲೇಟ್ನ ತೆಗೆದು ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಅಯೋಡಿನ್ ಚೇಂಬರ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಯೋಡಿನ್ ಚೇಂಬರ್ ಇಸ್ ಆಲ್ಸೋ ಕಮರ್ಷಿಯಲಿ ಅವೈಲೇಬಲ್. ಇಲ್ಲ ನನ್ನ ಹತ್ರ ಅದೂ ಇಲ್ಲ ಅಂತಂದರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಬೀಕರ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಕಾಟನ್. ಆನ್ ದಿ ಕಾಟನ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿ
iodine balls, and I'm going to place my TLC plate and I'm going to close it. So iodine in ಮಾಡುತ್ತೆ ಕಲರ್ ಡೆವಲಪ್ ಮಾಡುತ್ತೆ. ಫ್ರಮ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ವಾಟ್ ಇಸ್ ದ ಡಿಸ್ಟೆನ್ಸ್. ಯು ವಿ ಪ್ಲೇಟ್ ಯು ವಿ ಚೇಂಬರ್ ಯೂಸ್ ಮಾಡ್ಕೋಬೋದು, ಅಯೋಡಿನ್ ಚೇಂಬರನ್ನು ನಾನು ಯೂಸ್ ಮಾಡ್ಕೋಬೋದು. ಸೊ ಅಯೋಡಿನ್ ಅಂದರೆ ನೋಡಿ, ಫಸ್ಟ್ ನಾನು ಹಾಕಿದಾಗ ಏನಾಗಿರುತ್ತೆ, ಇಲ್ಲಿ ತನಕ ನಾನು ಇದು ನಂದು TLC ಪ್ಲೇಟ್. ಆ ಪ್ಲೇಟಲ್ಲಿ ಏನು ಅಂದರೆ ನಾನು 2 ಮಾರ್ಕ್ ಮಾಡಿರ್ತೀನಿ, ಮೇಲ್ಗಡೆ ಒಂದು ಮಾರ್ಕ್ ಮಾಡಿರ್ತೀನಿ, ಕೆಳಗಡೆ ಒಂದು ಮಾರ್ಕ್ ಮಾಡಿರ್ತೀನಿ. ಕೆಳಗಡೆ ಏನು ಮಾರ್ಕ್ ಇದೆಯಲ್ಲ ಆ ಮಾರ್ಕಲ್ಲಿ ಏನು ಮಾಡ್ತೀನಿ, ಈಕ್ವಿ ಡಿಸ್ಟೆನ್ಸಲ್ಲಿ ಯಾವುದೇ ನಾನು ಸಪ್ರೇಟ್ ಮಾಡಬೇಕಲ್ಲ ಆ ಸ್ಪಾಟ್ನ ಹಾಕ್ತೀನಿ. ಅದನ್ನು ಎಲ್ಲಿ ಇಡ್ತೀನಿ ನಾನು, ನಮ್ಮದು ಇದು TLC ಚೇಂಬರು, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಮೈ TLC ಪ್ಲೇಟ್ ಇಂಟು ಎ TLC ಚೇಂಬರ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಸಾಲ್ವೆಂಟ್. ಈ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆಗ್ತಾ ಐ ಹ್ಯಾವ್ ಟು ಅಲೋ ಸಮ್ ಟೈಮ್. ಸೊ ಆಗ್ತಾ ಹೋಗುತ್ತೆ. ನನಗೆ ಮ್ಯಾಕ್ಸಿಮಮ್ ಇಲ್ಲಿ ತನಕ ಮ್ಯಾಕ್ಸಿಮಮ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಬರೋ ತನಕ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಅಲೋ ಟು ಡೆವಲಪ್ ದಿ ಮೂವ್ಮೆಂಟ್ ಆಫ್ ದಿ ಫ್ಲೂಯಿಡ್. ಅಥವಾ ಸ್ಪಾಟ್ ಮೂವ್ ಆಗೋಕ್ಕೆ ನಾನು ಅಲೋ ಮಾಡ್ತೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಔಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇಂಟು ಎ UV ಚೇಂಬರಲ್ಲಿ ಯೂಸ್ ಮಾಡ್ತೀನಿ, ಅಯೋಡಿನ್ ಚೇಂಬರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಡಿಸ್ಟೆನ್ಸ್, ಹೌ ಮಚ್ ಇಟ್ ಹ್ಯಾಸ್ ಬೀನ್ ಟ್ರಾವೆಲ್ಡ್. ಅದು ನನಗೆ ಏನು ಮಾಡುತ್ತೆ ಅಂತಂದರೆ RF ಫ್ಯಾಕ್ಟ್ರನ್ನ ಕೊಡುತ್ತೆ. ಅದರಿಂದ ನನಗೆ ಈಸಿಯಾಗಿ ಎಷ್ಟು ಡಿಸ್ಟೆನ್ಸು ಮೂವ್ ಆಗಿದೆ, ಬೇಸ್ಡ್ ಆನ್ ದೇ ಡಿಸ್ಟೆನ್ಸ್ ಐ ಆಮ್ ಗೋಯಿಂಗ್ ಟು ಸೇ ದಿಸ್ ಮೇ ಬಿ ದಿ ಕಾಂಪೊನೆಂಟ್ ಅಂತ. ಯೂಶ್ವಲಿ ನನಗೆ ಈ ಲೈಟ್ನ ಯೂಸ್ ಮಾಡೋದಕ್ಕೆ ಎಗೇನ್ ಡಿಪೆಂಡಿಂಗ್ ಅಪಾನ್ ದಿ ಸ್ಯಾಂಪಲ್ ನಾವು ಯಾವ್ದು ಯೂಸ್ ಮಾಡಿದ್ದೀವಿ ಅಂತ. ನನಗೆ ಫ್ಲೋರಸೆಂಟ್ ಅನಲೈಟ್ಸ್ ಏನಾದರೂ ಇತ್ತು ಅಂದರೆ 366 ನ್ಯಾನೋಮೀಟರ್ ಅಂಡರ್ ಬ್ಲ್ಯಾಕ್ ಲೈಟ್ ನಾನು ಡಿಟೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ UV ಲೈಟ್ ಎಲ್ಲ ಬೇಕು ಅಂದರೆ ವಿಸುವಲೈಸೇಷನ್ ಸ್ಪಾಟ್ಸ್ ಅಂಡರ್ 254 ನ್ಯಾನೋಮೀಟ್ರಿಗೆ ಮಾಡ್ಕೋಬೋದು. ಹಾಗೆ ಡಿಪೆಂಡಿಂಗ್ ಅಪಾನ್ ದಿ ಕಾಂಪೊನೆಂಟ್ ಐ ಹ್ಯಾವ್ ಯೂಸ್ ಟು ಸಪರೇಟ್, ಆ ಬೇಸಿಸ್ ಮೇಲೆ ನಾನು ಬೇರೆ ಬೇರೆ UV ಚೇಂಬರಲ್ಲಿ ಬೇರೆ ಬೇರೆ ಲೈಟ್ನ ನಾನು ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಅದು ಬೇಡ ಅಂತಂದರೆ ನಾನು ಅಯೋಡಿನ್ ವೇಪರ್ಸ್ನ ಮಾಡಿಕೊಂಡು ಅಯೋಡಿನ್ ಇದು ಮಾಡ್ಕೊಳ್ತೀನಿ. ಅಥವಾ ಬ್ರೋಮಿನ್ ಮಾಡ್ಬೋದು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ನಾನು ಯೂಸ್ ಮಾಡಿಕೊಂಡು ಸ್ಪಾಟ್ನ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಲಿಪಿಡ್ಸ್ಗಾದರೆ ನಾವೇನು ಮಾಡಬೇಕಾಗತ್ತೆ ಅಂದರೆ PVDF ಮೆಂಬ್ರೈನ್ನ ಯೂಸ್ ಮಾಡಿಕೊಂಡು ಫಾರ್ ಈಸ್ಟರ್ನ್ ಬ್ಲಾಟಿಂಗ್ ಅಂತ ಹೇಳ್ತೀವಿ, ಆ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ನನಗೆ ಒನ್ಸ್ ವಿಸಿಬಲ್ ಚೇಂಬರ್ ಇರ್ಬೋದು, ಅಯೋಡಿನ್ ಚೇಂಬರ್ ಇರ್ಬೋದು, ಅಥವಾ ಫಾರ್ ಈಸ್ಟರ್ನ್ ಬ್ಲಾಟಿಂಗ್ ಮೆಥಡಲ್ಲಿ ನಾನು ಐಡೆಂಟಿಫೈ ಮಾಡಿದ್ಮೇಲೆ, ಕಲರ್ ಐಡೆಂಟಿಫೈ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, RF ಫ್ಯಾಕ್ಟರ್ ಅಥವಾ ರಿಟಾರ್ಡೇಷನ್ ಫ್ಯಾಕ್ಟರ್ನ ನಾನು ಈಚ್ ಸ್ಪಾಟ್ಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫ್ರಮ್ ದಟ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ಯಾವುದಿದೆ ಅಂತ. RF ಫ್ಯಾಕ್ಟರ್ ಹೇಗೆ ಹೇಳ್ತೀನಿ ಅಂತಂದರೆ, ದ ಗಿವನ್ ಕಾಂಪೌಂಡ್ ವಿಲ್ ಆಲ್ವೇಸ್ ಟ್ರಾವೆಲ್ಡ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ರಿಲೇಟಿವ್ ಟು ದಿ ಡಿಸ್ಟೆನ್ಸ್ ಟು ದಿ ಸಾಲ್ವೆಂಟ್ ಟ್ರಾವೆಲ್ಸ್. ದ ರೇಷಿಯೋ is called as RF factor. RF value is calculated using the following manner. RF value is equal to distance traveled by a substance divided by distance traveled by the solvent friend. ಅದ್ರ ಪ್ರಕಾರ ಹೇಳ್ತೀವಿ ನೋಡಿ. ಒರಿಜಿನಲ್ ಪ್ಲೇಟಲ್ಲಿ ನಂದು ಮಾರ್ಕ್ ಇಲ್ಲಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಸಾಲ್ವೆಂಟ್ ಫ್ರಂಟ್ ನನಗೆ ಮ್ಯಾಕ್ಸಿಮಮ್ ಮಾರ್ಕ್ ಇಲ್ಲಿ ಹಾಕಿರ್ತೀನಿ. ಅಲ್ಲಿ ತನಕ ಇಲ್ಲಿಂದ ಅಲ್ಲಿ ತನಕ ಅದು ಮೂವ್ ಆಗ್ತಾ ಇರುತ್ತೆ. ಸೊ 2 ಸ್ಪಾಟ್ ಬಂದಿದೆ ಅಂತ ತಿಳ್ಕೊಂಡ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು 22 mm ಇದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು 50 mm ಇದೆ. ಸೊ ನನಗೆ ಕಲರ್ ಡೆವಲಪ್ ಮಾಡ್ಬೋದು. ಅಯೋಡಿನ್ ಚೇಂಬರ್ ಯೂಸ್ ಮಾಡಿದ್ರೆ ಕಲರ್ ಬರುತ್ತೆ, UV ಚೇಂಬರ್ ಯೂಸ್ ಮಾಡಿದ್ರೆ ನನಗೆ ಕಲರ್ ಸ್ಪಾಟ್ ಬರುತ್ತೆ. ಒರಿಜಿನಲಿಂದ ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇಲ್ಲಿಂದ ಅಲ್ಲಿ ತನಕ ಅಂದರೆ ಒರಿಜಿನಲಿಂದ ಮ್ಯಾಕ್ಸಿಮಮ್ ಸಾಲ್ವೆಂಟ್ ಫ್ರಾಂಟ್ ಎಷ್ಟಿದೆ, 65 ಇದೆ. ಸೊ ಹಾಗಾಗಿ ಎಷ್ಟು ಮೂವ್ ಆಗಿದೆ. ಸೊ ನಂದು ಟ್ರಾವೆಲ್ಡ್ ಬೈ ದಿ ಸ್ಯಾಂಪಲ್ 22, ಟ್ರಾವೆಲ್ಡ್ ಬೈ ದಿ ಸಾಲ್ವೆಂಟು 65. 22 ಡಿವೈಡ್ ಬೈ 65 0.34 ಅಂತ ಮಾಡ್ತೀನಿ. 50 ಡಿವೈಡ್ ಬೈ 65 0.77 ಅಂತ ಹೇಳ್ತೀನಿ. ಈ ರೀತಿಯಾಗಿ ನಾನು RF ಫ್ಯಾಕ್ಟರ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಬೇರೆ ಎಷ್ಟು ಕಾಂಪೊನೆಂಟ್ ಬೇಕಾದ್ರೆ ಇರ್ಬೋದು, 1 2 3 4 5. ಇಲ್ಲಿ ನೋಡಿ ನಾನು 4 ಕಾಂಪೊನೆಂಟ್ನ ಹಾಕ್ಕೊಂಡಿದ್ದೀನಿ. ಅದು ಎಷ್ಟೆಷ್ಟು ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಪಾರ್ಟಿಷನ್ ಕೋಎಫಿಷಿಯಂಟ್, ಪಾರ್ಟಿಷನ್ ಅಬ್ಸಾರ್ಬೆಂಟ್ ಬೈ ದಿ I can easily identify what is the distance. UV ಚೇಂಬರ್ ಯೂಸ್ ಮಾಡ್ಕೋಬೋದು, ಅಯೋಡಿನ್ ಚೇಂಬರನ್ನು ನಾನು ಯೂಸ್ ಮಾಡ್ಕೋಬೋದು. ಸೊ ಅಯೋಡಿನ್ ಅಂದರೆ ನೋಡಿ, ಫಸ್ಟ್ ನಾನು ಹಾಕಿದಾಗ ಏನಾಗಿರುತ್ತೆ, ಇಲ್ಲಿ ತನಕ ನಾನು ಇದು ನಂದು TLC ಪ್ಲೇಟ್. ಆ ಪ್ಲೇಟಲ್ಲಿ ಏನು ಅಂದರೆ ನಾನು 2 ಮಾರ್ಕ್ ಮಾಡಿರ್ತೀನಿ, ಮೇಲ್ಗಡೆ ಒಂದು ಮಾರ್ಕ್ ಮಾಡಿರ್ತೀನಿ, ಕೆಳಗಡೆ ಒಂದು ಮಾರ್ಕ್ ಮಾಡಿರ್ತೀನಿ. ಕೆಳಗಡೆ ಏನು ಮಾರ್ಕ್ ಇದೆಯಲ್ಲ ಆ ಮಾರ್ಕಲ್ಲಿ ಏನು ಮಾಡ್ತೀನಿ, ಈಕ್ವಿ ಡಿಸ್ಟೆನ್ಸಲ್ಲಿ ಯಾವುದೇ ನಾನು ಸಪ್ರೇಟ್ ಮಾಡಬೇಕಲ್ಲ ಆ ಸ್ಪಾಟ್ನ ಹಾಕ್ತೀನಿ. ಅದನ್ನು ಎಲ್ಲಿ ಇಡ್ತೀನಿ ನಾನು, ನಮ್ಮದು ಇದು TLC ಚೇಂಬರು, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಮೈ TLC ಪ್ಲೇಟ್ ಇಂಟು ಎ TLC ಚೇಂಬರ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಸಾಲ್ವೆಂಟ್. ಈ ಸಾಲ್ವೆಂಟ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆಗ್ತಾ ಐ ಹ್ಯಾವ್ ಟು ಅಲೋ ಸಮ್ ಟೈಮ್. ಸೊ ಆಗ್ತಾ ಹೋಗುತ್ತೆ. ನನಗೆ ಮ್ಯಾಕ್ಸಿಮಮ್ ಇಲ್ಲಿ ತನಕ ಮ್ಯಾಕ್ಸಿಮಮ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಬರೋ ತನಕ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಅಲೋ
ಟು ಡೆವಲಪ್ ದಿ ಮೂಮೆಂಟ್ ಆಫ್ ದಿ ಫ್ಲೂಯಿಡ್ ಅಥವಾ ಸ್ಪಾಟ್ ಮೂವ್ ಆಗೋಕ್ಕೆ ನಾನು ಅಲೋ ಮಾಡ್ತೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಔಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇಂಟು ಎ ಯು ವಿ ಚೇಂಬರಲ್ಲಿ ಯೂಸ್ ಮಾಡ್ತೀನಿ, ಅಯೋಡಿನ್ ಚೇಂಬರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ದೆನ್ ಐ ಆಮ್ ಗೋಯಿಂಗ್ ಟು ಅಡ್ವಾಂಟೇಜಸ್ ಇದಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, TLC ಮೆಥಡ್ನ ನೀವು ನೋಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.